ಬರ್ರಿ ಇವತ್ತು ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಇದು ಕರಿ ಹೆಂಗೆ ಮಾಡೋದು ಅಂತ ನೋಡೋಣ. ಕಡಲೆ ಬೀಜ ಅದು ಯೂಸ್ ಮಾಡೀನಿ, ಯಾವುದು ಮಸಾಲ ಅದು ಯೂಸ್ ಮಾಡ್ಲಾರ್ದ ಮಾಡಿದ್ದೈತಿ. ಒಟ್ಟು ಯಾವುದು ಮಸಾಲ ಯೂಸ್ ಮಾಡಿಲ್ಲ, ಹೆಲ್ತಿಗೂ ಭಾಳ ಚಲೋ ಮತ್ತು ಭಾಳ ಕ್ವಿಕ್ಕಾಗಿ ಮತ್ತು ಭಾಳ ಲಘುನ ಆಗ್ತೈತೆ ರೀ. ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಬಿಸಿ ಬಿಸಿ ರೊಟ್ಟಿಗೆ, ಚಪಾತಿಗೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಭಾಳ ಮಸ್ತ್ ಆಗ್ತೈತಿ ಇದು. ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅಂತ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಂದ್ಬಿಡೋನು. ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ಕೊತಾ ಹೋಗ್ತೀನಿ ನೋಡಿರಿ. ಮೊದಲಿಗೆ ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಹಿಂಗ ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ, ಖಾರದ ಪುಡಿ ಮತ್ತು ಜೀರಾ ಪುಡಿ ಮತ್ತು ಶೇಂಗಾ, ಎಣ್ಣೆ, ಮೊಸರು, ಉಪ್ಪು. ಏನು ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ನಾವಿಲ್ಲಿ ಏನು ಮಾಡೋಣ ಅಂತಂದ್ರೆ, ನಾನಿಲ್ಲಿ ಒಂದು 2 ಚಮಚದಟ್ಟು ಏನು ಮಾಡೀನಿ ರೀ, ಶೇಂಗಾ ತೊಗೊಂಡಿನಿ, ಅಂದರೆ ಕಡಲೆ ಬೀಜ ತೊಗೊಂಡು ಇವನ್ನ ಹುರ್ಕೋಬೇಕ್ರಿ. ಹುರ್ಕೊಂಡು ಕೋರ್ಸ್ ಪೌಡ್ರ್ ಮಾಡ್ಕೋಬೇಕ್ರಿ. ಭಾಳ ಸಣ್ಣ ಮಿಕ್ಸರ್ಗೆ ಅದು ಹಾಕೊಳಕ್ಕೆ ಹೋಗ್ಬೇಡ್ರಿ. ಕುಟಾಣಿ ಕಡಲೆನ ತೋರಿಸಿದ್ನಲ್ಲ ಹಂಗೆ ಕುಟ್ಕೋಬೇಕಾಗ್ತೈತಿ. ಆಮೇಲೆ ಒಗ್ಗರಣೆಗೆಲ್ಲ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳಕತ್ತೀನಿ. ಸಾಸಿವೆ ಹಾಕ್ಕೊಂಡು ಈಗ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣಂತ. ಒಂದು ಕಡ್ಡಿ ಅಷ್ಟು ಕರ್ಬೇವು ನೋಡ್ಕೊರಿ, ಭಾಳಷ್ಟು ಹಾಕೊಂಡ್ರು ಭಾಳ ಚಂದ ಆಗ್ತೈತಿ. ಹಾಕ್ಕೊಂಡು ಚಟಪಟ ಅನ್ಲಿ. ಚಟಪಟ ಅಂದ ಕೂಡಲೇ ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ಬೆಳ್ಳುಳ್ಳಿನೂ ಜಜ್ಕೊಂಡು ಹಾಕೊಂಡಿನಿ. ಹಂಗೆ ಹಾಕೊಂಡ್ರು ಭಾಳ ಚಂದ ಆಗ್ತೈತಿ, ಇಲ್ಲ ಕಟ್ ಮಾಡಿ ಹಾಕೊಂಡ್ರೆ ನಡಿತೈತಿ. ಹಾಕ್ಕೊಂಡು ಅಷ್ಟು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗುತ್ತಾನೆ. ಅದು 1-2 ನಿಮಿಷ, 1 ಸೆಕೆಂಡ್ ಅಷ್ಟು ಬಿಟ್ಬಿಡ್ರಿ. ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಕೆಂಪಾದ ಕೂಡಲೇ ನಾನು ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಉದ್ದುದಕ್ಕೆ ಹೆಚ್ಕೊಂಡಿನಿ ಉಳ್ಳಾಗಡ್ಡಿ. ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ, ಉದ್ದುದಕ್ಕೆ ಹೆಚ್ಕೊಂಡಿನಿ. ನೀವು ನೋಡ್ಕೊರಿ, ಮೀಡಿಯಮ್ ಸೈಜ್ದು ಹಾಕ್ಕೊಂಡಿನಿ. ನಿಮಗೆ ಉಳ್ಳಾಗಡ್ಡಿ ಭಾಳ ಬೇಕಂದ್ರೆ ಭಾಳ ಹಾಕೋರಿ ನಡಿತೈತಿ. ಈಗ ಅರಿಶಿನ ಹಾಕೊಳಕತ್ತೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಹಾಕೊಳಕತ್ತೀನಿ. ಚೆಂದಂಗೆ ನೀಟಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋನು. ಉಳ್ಳಾಗಡ್ಡಿ ಎಲ್ಲ ಏನೈತಲ್ಲ ಒಂದು ಸ್ವಲ್ಪ ಕೆಂಪಾಗಲಿ ಅಲ್ಲಿ ತನಕ ಬಾಡಿಸ್ಕೊಳ್ಳೋಣಂತ. ಬಾಡಿಸ್ಕೊಂಡು ಈಗ ಕ್ಯಾಪ್ಸಿಕಮ್ ನಾನಿಲ್ಲಿ 4ರಿಂದ ನಮ್ಮದು ಇಟಿಟ ಜವಾರಿ ಕ್ಯಾಪ್ಸಿಕಮ್ ಇರ್ತಾವೆ ರೀ. ಸೊ ಹಾಗಾಗಿ ಇಟಿಟ ಭಾಳ ಸಣ್ಣ ಇರ್ತಾವೆ. ಸೊ ಹಾಗಾಗಿ 5ರಿಂದ 6 ಕ್ಯಾಪ್ಸಿಕಮ್ ತೊಗೊಂಡಿನಿ. ನೀವು ದೊಡ್ಡ ಕ್ಯಾಪ್ಸಿಕಮ್ ಹಾಕ್ತಿರಲ್ಲ ನಾಟಿದು, ಅದು ಹಾಕ್ಕೊಂಡ್ರೆ ನೀವು 2 ಕ್ಯಾಪ್ಸಿಕಮ್ ಸಾಕಾಗ್ತೈತೆ ರೀ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಸೇರಿಸ್ಕೊಳಕತ್ತೀನಿ. ನೋಡ್ಕೊರಿ, ಉಪ್ಪು ಎಷ್ಟು ಬೇಕಾಗ್ತೈತೆ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣಂತ. ಚೆಂದಂಗೆ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಲಿ, ಬೇಯಲಿ ರೀ. ಚೆಂದಂಗೆ ಅದು ಬೇಯಲಿ. ಅಲ್ಲಿ ಬೇಯ್ತೇನೆ ಇತ್ತು. ನಾವು ಶೇಂಗಾ ಏನು ಹುರ್ಕೊಂಡಿದ್ವಲ್ಲ ರೀ, ಅದನ್ನು ಕೋರ್ಸ್ ಪೌಡ್ರ್ ಮಾಡ್ಕೊಳ್ಳೋಣಂತ. ಒಂದು ಕುಟಾಣಿನೋ ಇಲ್ಲ ಕುಟ್ಟಕಲ್ಲಲ್ಲೋ ಖಾರ ಕಲ್ಲಲ್ಲೋ ರುಬ್ಕೋರಿ. ಮಿಕ್ಸರ್ ಏನು ಅವಶ್ಯಕತೆ ಇಲ್ಲ. ಅವೇನು 2 ಚಮಚದಟ್ಟು ಅದಾವು. ಹೆಂಗಾರು ಪಟ್ನ ಕಲ್ಲಾಗೂ ಕುಟ್ಟುಕಲ್ಲಾಗೂ ಹಾಕ್ತಾವು. ಮತ್ತು ಇದು ಕುಟಾಣಿ ಒಳಗೂ ಆಗ್ತೈತಿ. ಅದನ್ನ ಸ್ವಲ್ಪ ಕುಟ್ಕೊಂಡಿನಿ. ಈಗ ಇದು ಆಗೈತೆ ನೋಡೋಣಂತ. ನೋಡ್ಬೋದು ನೀವು ಕ್ಯಾಪ್ಸಿಕಮ್ ಎಲ್ಲ ಎಷ್ಟು ಸಾಫ್ಟ್ ಆಗ್ಯಾವು ಗೊತ್ತಾಗ್ತೈತಿ. ನೀವು ಕರಗ್ದಂಗೆ ಆಗ್ಯಾವು. ಈ ಪರಿ ಆದ ಕೂಡಲೇ ಏನು ಮಾಡಬೇಕಪ್ಪ ಅಂತಂದ್ರೆ, ಈಗ ನಾವೇನು ಶೇಂಗಾ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಇಟ್ಕೊಂಡಿದ್ವಲ್ಲ ರೀ, ಆ ಶೇಂಗಾ ಸೇರಿಸ್ಕೊಳ್ಳೋಣಂತ. ಶೇಂಗಾ ಪುಡಿ ಭಾಳ ಸಣ್ಣ ಮಾಡ್ಕೋಬೇಡ್ರಿ. ಬಾಯಾಗಿ ಶೇಂಗಾ ಸಿಕ್ಕರೆ ಭಾಳ ಚಂದ ಅನ್ನಿಸ್ತೈತಿ. ಸೊ ಹಾಗಾಗಿನೇ ನಾನು ಶೇಂಗಾ ಯೂಸ್ ಮಾಡಿರೋದು. ನಾವು ಯೂಶ್ವಲಿ ನಮ್ಮ ಕಡೆ ನಾವು ಗುರೆಳ್ ಪುಡಿ ಮತ್ತು ಶೇಂಗಾ ಎಲ್ಲ ಆಲ್ಮೋಸ್ಟ್ ಪಲ್ಯಗಳಿಗೆ ಯೂಸ್ ಮಾಡ್ತೀವಿ. ಈಗ ಸ್ವಲ್ಪ ಜೀರಿಗೆ ಪುಡಿ ಹಾಕೊಳಕತ್ತೀನಿ, ಖಾರದ ಪುಡಿ ಹಾಕ್ಕೊಂಡಿನಿ. ಈಗೆಲ್ಲ ಕೂಡಿ ಒಟ್ಟೆ ಏನು ಮಸಾಲಗಳು ಯೂಸ ಮಾಡಿಲ್ಲ ರೀ. ಗಿಸಾಲೆಲ್ಲ ಹಾಕ್ಕೊಂಡ್ರೆ ಆ್ಯಸಿಡಿಟಿ ಆದಂಗೆ ಆಕೈತೆ ನಮ್ಮ ಮನ್ಯಾಗ. ಸೊ ಹಂಗಾಗಿ ನಾವು ಮಸಾಲ ಕಡಿಮೆ ಯೂಸ್ ಮಾಡ್ತೀವಿ. ಎಲ್ಲ ಬರೀ ಹಿಂಗೆ ಹುಳಿ ಉಪ್ಪು ಖಾರ ಇಷ್ಟೊಳಗೆ ರುಚಿಯಾಗಿ ಅಡುಗೆ ಮಾಡ್ಕೋತೀವಿ. ಈಗೇನಾಯ್ತು, ನಾನು ಸ್ವಲ್ಪ ಅಗಳೇನು ಟೊಮೆಟೊ ತೋರಿಸಿದ್ನಲ್ಲ ರೀ ನಿಮಗೆ, ಆ ಟೊಮೆಟೊನ ನಾನು ಏನು ಮಾಡಿದ್ದಿಲ್ಲ, ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಂದಿದ್ದೆ. ಸಣ್ಣಗೆ ಪೇಸ್ಟ್ ಮಾಡ್ಕೊರಿ. ನಾನು ಒಂದು ದೊಡ್ಡ ಸೈಜು ಟೊಮೆಟೊ ತೊಗೊಂಡಿನಿ. ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಬಂದಿದ್ದೆ. ಟೊಮೆಟೊ ಪೇಸ್ಟ್ ಏನೈತಲ್ಲ, ಪ್ಯೂರಿ ಏನೈತಲ್ಲ, ನಾವು ಇದಕ್ಕೆ ಹಾಕೊಳ್ಳೋಣಂತ. ಹಾಕ್ಕೊಂಡು ಚೆಂದಾಗಿ ಕೈ ಆಡಿಸ್ಕೊಳ್ಳೋಣಂತ. ಚೆಂದಾಗಿ ಕೈ ಆಡಿಸ್ಕೊಂಡು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್, ಭಾಳ ರುಚಿ ಕೊಡುವಂಥ ಐಟಮ್ ಅಂದರೆ ಮೊಸರು ಮೇನ್ ಇಂಗ್ರೀಡಿಯೆಂಟ್ ಐತಿ ಪಲ್ಯಾಗ. ಮೊಸರು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಪಲ್ಯ. ನೀವೀಗ ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ಅದು ತಿನ್ಬೇಕಾದ್ರೆ ಮೇಲೆ ಎಣ್ಗಾಯಿಗೆ ಅದಕ್ಕೆ ಮೊಸರಿಗೆ ಬದ್ನಿಕಾಯಿಗೆಲ್ಲ ಮೊಸರು ಹಾಕೊಂಡು ತಿಂತೀರಿಲ್ರಿ, ಅದಕ್ಕಿಂತ ಇದು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಇದು ಒಂದು 2-3 ಚಮಚದಷ್ಟು ನಾನು ಇಲ್ಲಿ ಮೊಸರು ಹಾಕ್ಕೊಂಡಿನಿ. ಮೊಸರು ಹಾಕ್ಕೊಂಡು ನೀಟಾಗಿ ಏನೈತಿ ಚೆಂದಂಗೆ ಎಲ್ಲ ಹೊಂದಲಿ. ಅಂದರೆ ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಒಳಗೆಲ್ಲ ಇದು ಮೊಸರು, ಹುಳಿ, ಉಪ್ಪು, ಖಾರ ಎಲ್ಲ ಹೋಗಬೇಕು. ಅಲ್ಲಿ ತಾನೇ ಏನು ಮಾಡೋದು, ಚೆಂದಂಗೆ ಒಂದು 2 ನಿಮಿಷ ಇದನ್ನು ಭಾಳ ಬೇಡ, ಒಂದು 2 ನಿಮಿಷ ಲಿಡ್ ಕ್ಲೋಸ್. ಭಾಳ ಕಚಪಿಚ ಆಗಬಾರ್ದು ಕ್ಯಾಪ್ಸಿಕಮ್. ಸೊ ಹಾಗಾಗಿ 2 ನಿಮಿಷ ಆಗೈತಿ ಇದು. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣಂತ. ಭಾಳ ರುಚಿ ಆಗ್ತೈತಿ. ಯಾಕಂದರೆ ಭಾಳ ಕುದಿಸಿದ್ರೆ ಏನಾಗ್ತೈತಿ, ಶೇಂಗಾ ಇದಾವಲ್ಲ ರೀ, ಶೇಂಗಾ ಎಲ್ಲ ಮೆತ್ತಗೆ ಆಗಿಬಿಡ್ತಾವೆ, ಚಲೋ ಅನ್ಸಂಗಿಲ್ಲ. ಆ ಕುಟುಂಬ ಶೇಂಗಾ ಸಿಗ್ಬೇಕು ಬಾಯಾಗ ಪಲ್ಯ ಜೋಡಿ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಇದು ನಾನು ಸರ್ವ್ ಮಾಡ್ಕೊಳಕತ್ತೀನಿ. ನೋಡ್ಬೋದು ಈಗ ಸುಡುದು ಭಾಳ ಅಂದ್ರೆ ಭಾಳ ಚೆಂದಾಗೈತಿ. ಈಗ ಇದನ್ನು ಚಪಾತಿ ಜೊತೆ ಇದನ್ನ ರೊಟ್ಟಿ ಮಾಡಿಲ್ರಿ ಮನ್ಯಾಗ. ಸೊ ಹಾಗಾಗಿ ಚಪಾತಿ ಮಾಡಿದ್ದೆ ಹುಡುಗರ ಸಲಾಗಿ. ಸೊ ಹಾಗಾಗಿ ಚಪಾತಿ ಜೋಡಿನ ಈಗ ಟೇಸ್ಟ್ ಮಾಡಿ ನೋಡೋಣಂತ ಹೆಂಗಾಗೈತೆ ಅಂತೇಳಿ. ಯಾಕಂದ್ರೆ ತಿನ್ಬೇಕು ಅನ್ಸಕತ್ತೈತಿ. ನೋಡ್ಬೋದು ಶೇಂಗಾ ಎಲ್ಲ ಎಷ್ಟು ಚಂದ ಕಾಣಕತ್ತೈತಿಲ್ಲ ರೀ. ಈಗ ಸುಡುದು ಏನೈತಿ, ಒಂದು ಸ್ವಲ್ಪ ಪಲ್ಯ ತೊಗೊಂಡು ನಾನು ನಿಮ್ಗೆ ಟೇಸ್ಟ್ ಮಾಡಿ ಹುಳಿ ಉಪ್ಪು ಖಾರ ಎಲ್ಲ ಹೆಂಗಾಗೈತೆ ಅಂತ ಹೇಳ್ತೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಪಟ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತೈತಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಟಿಲ್ ನೌ. ಹೀಗೆ ಲೈಕ್ ಮಾಡ್ಕೋತೀರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.